ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ಗರ್ಗರಿಯಾದ ಬಿಸಿಬಿಸಿಯಾದ ಸಮೋಸ ಯಾರಿಗೆ ಇಷ್ಟ ಇಲ್ಲ ಹೇಳಿ. ನಾನಿವತ್ತು ಗರ್ಗರಿಯಾದ ಸಮೋಸವನ್ನು ಮನೆಯಲ್ಲಿಯೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾವು ಫಿಲ್ಲಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿಯನ್ನು ಬೇಯಿಸಿ ತೊಗೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ಹಿಸುಕಿ ಗಂಟಿಲ್ಲದಂತೆ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಕೆಂಪು ಮೆಣಸಿನ ಪುಡಿ, ಅರಿಶಿಣ, ಇಂಗು, ಕೊತ್ತಂಬರಿ, ಜೀರಿಗೆ ಮತ್ತು ಸೊಂಪನ್ನು ಜಜ್ಜಿ ಅದನ್ನು ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಪುಡಿ, ಕಸೂರಿ ಮೇಥಿಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಹೂರಣವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಿಲ್ಲಿಂಗನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿಮೆಣಸು ಬೇಕು ಅಂದರೆ ನೀವು ಇಲ್ಲಿ ಸೇರಿಸ್ಕೋಬೋದು. ಖಾರ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬೌಲ್ನಲ್ಲಿ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಓಂಕಾಳು ಹಾಗೂ ತುಪ್ಪವನ್ನು ಹಾಕಿ ಚೆನ್ನಾಗಿ ಒಂದು ಸಲ ಹಿಟ್ಟಿಗೆಲ್ಲ ಅಂಟೋ ಹಾಗೆ ಮಿಶ್ರ ಮಾಡ್ಕೋಬೇಕು. ನಂತರ ಸ್ವಲ್ಪವೇ ನೀರನ್ನು ಹಾಕಿ ಗಟ್ಟಿಯಾದ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿರಬೇಕು. ತುಂಬ ಸಾಫ್ಟಾಗಿದ್ದರೆ ಗರ್ಗರಿಯಾಗಿ ಸಮೋಸ ಬರೋದಿಲ್ಲ. ಚಪಾತಿ ಹಿಟ್ಟಿನ ಉಂಡೆಯನ್ನು ತಗೊಂಡು ಲಟ್ಟಿಸಬೇಕು. ತುಂಬ ತೆಳುವಾಗಿ ಲಟ್ಟಿಸಬಾರ್ದು, ತುಂಬ ದಪ್ಪವಾಗಿಯೂ ಕೂಡ ಲಟ್ಟಿಸಬಾರ್ದು. ಈಗ ಮಧ್ಯದಲ್ಲಿ ಇದನ್ನು ಕತ್ತರಿಸಿ ನಾನಿಲ್ಲಿ ತೋರಿಸಿದ ಹಾಗೆ ಕೋನ್ ಶೇಪನ್ನು ಮಾಡಿಕೊಂಡು ಮಧ್ಯದಲ್ಲಿ ನಾವು ಮಾಡಿಟ್ಟಂತಹ ಫಿಲ್ಲಿಂಗನ್ನು ತುಂಬಿ ಅಂಚನ್ನು ಕಟ್ಟಿ ಸಮೋಸವನ್ನು ರೆಡಿ ಮಾಡಿಟ್ಕೋಬೇಕು. ಈಗ ಸಣ್ಣ ಉರಿಯಲ್ಲಿ ಸಮೋಸವನ್ನು ಹೊಂಬಣ್ಣ ಬರುವವರೆಗೆ ಕರಿಬೇಕು. ದೊಡ್ಡ ಉರಿ ಮಾಡಿಕೊಂಡ್ರೆ ಮೇಲಿಂದ ಕಲರ್ ಬರುತ್ತೆ, ಒಳಗಡೆ ಬೇಯೋದಿಲ್ಲ ಮತ್ತು ಕ್ರಿಸ್ಪ್ ಆಗೋದಿಲ್ಲ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಎಷ್ಟು ಸಣ್ಣಕ್ಕೆ ಸಾಧ್ಯವೋ ಅಷ್ಟು ಸಣ್ಣ ಉರಿಯಲ್ಲಿ ನೀವು ಹೊಂಬಣ್ಣ ಬರುವವರೆಗೂ ಹುರಿಬೇಕು. ಸ್ವಲ್ಪ ಹೊತ್ತು ತಗೊಳ್ಳುತ್ತೆ, ಆದರೆ ಟೇಸ್ಟಿಯಾದ ಗರ್ಗರಿಯಾದ ಸಮೋಸ ರೆಡಿಯಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.